ನಾನಾರ ಚಂದಾಗಿ ರೆಡಿ ಆಗೀನಿ. ಹೀಗೋಗಿ ವೀರೇಶಿಗೆ ಬೆಟ್ಟಾಗಕ್ಕೇತಿ. ಲೇ ನೀಲಿ, ಏನ್ರಿ ನಿಮ್ದ? ಊಟಕ್ಕೆ ಹಚ್ಕೊಡು. ಏನು ಮಾಡಿ? ಹೋ ಊಟಕ್ಕ ಅಲ್ಲ, ನಿನ್ನಿದು ತಂಗಳನ್ನ ಐತಿ, ಮನಿದು ಟಮಾಟಿ ಸಾರು ಐತಿ, ಎಲ್ಲ ಕುದಿಸಿಟ್ಟನಿ, ಚಲೋನ ಐತಿ, ಏನ್ ಅಳಸಿಲ್ಲ, ಹಾಕೊಂಡ್ ತಿನ್ನೋಗ್ರಿ. ನಿನಗೇನಾಗೈತಿ? ಹಾಕೊಡು, ತಿಂತಾನಿ. ಇಲ್ರಿ, ನಾ ಬಾಂಡೆ ತಿಕ್ಕಕ್ ಹೋಗ್ಬೇಕು. ಯವ್ವ, ಬಾಂಡೆ ತಿಕ್ಕಾಕಂತ ಹೇಳ್ಬೇಡ್ರಿ, ಕೆಲ್ಸಕ್ಕಂತ ಹೇಳು. ಎಷ್ಟು ಸಲ ಹೇಳ್ಕೊಡ್ಬೇಕು? ಯವ್ವ, ನನಗ ನಿಮ್ಮಂಗ ಟಸು ಪುಸ್ಸು ಮಾಡಕ್ ಬರಂಗಿಲ್ಲವ ಯವ್ವ. ನಾವು ಬಾಂಡೆ ತಿಕ್ಕೋರು ಏನಾಗಂಗಿಲ್ಲ. 4 ಮನಿ ಬಾಂಡೆ ತಿಕ್ತಾನಿ. ಮೊದ್ಲೆಲ್ಲ 8-10 ಮನಿ ಇದ್ವು. ಈಗ ಬಾಂಡೆ ತಿಕ್ಕಿ ತಿಕ್ಕಿ ಕೈ ಕಾಲೆಲ್ಲ ಸೌದೋಗ್ಬಿಟ್ಟವ್. ನಮ್ಮ ಕೈ ಕಾಲು ನೋಡಿ ಯಾರು ಕೆಲ್ಸಕ್ಕ ಕರೆಯಂಗಿಲ್ಲ. ಅದಕ್ಕ ಈಗ 4 ಮನಿ ಅದಾವ್, ಅವ ಮಾಡಿ ಬರ್ತಾನಿ. ಅವ್ರ ಏನಾರ ಕೊಟ್ರ ತಿನ್ನೋದು, ಇಲ್ಲಂದ್ರ ಬಂದ್ಮೇಲೆ ಮಾಡ್ತೀನಿ. ಯವ್ವ, ಹಂಗೆಲ್ಲ ಮಾತಾಡ್ಬಾರ್ದಿ. ಸುಮ್ಕಿರವ, ನೀನೇನಿದು ಈಟೊಂದ್ ಮೇಕಪ್ ಆಗಿ ಎಲ್ಲ ಹೊಟ್ಟಿ ಡಿಂಗ್ರ ಬಿಲಿ ಹಂಗ ಎಲ್ಲ ನಾಟಕ ಮಾಡ್ಕೊಂತೀಯೇನು? ಹಿಂಗತೆ ಕಿಸ್ಕೊಂಡು ಹೋಗ್ಬೇಕನ ಸಾಲಿ ಕಲಿಯಾಕ? ಯವ್ವ, ಇವಾಗ ಮಂದಿ ಹೆಂಗಿರ್ತಾರ ನಾವು ಹಂಗತಿ ಅವ್ರ ತಕ್ಕಂಗಿರ್ಬೇಕ್ ಬೇ 4 ಮಂದಿಯಾಗ. ಮಂದಿ ಕುಡ್ದಂಗ ನಾವು ಕುಡಿಯಕ್ ಆಗಂಗಿಲ್ಲವ? ಏನ ಹಾಸಿಗಿದ್ದಷ್ಟು ಕಾಲ್ ಚಾಚ್ಬೇಕು. ನೋಡಿಲಿ ಸೋರಾದ ಮನಿ, ಇದು ಬಾಡಿಗೆ ಮನಿ ನಮ್ದು. ನಾ ಹೇಳುದಾದ್ರ ಸಾಲಿ ಗಿಲಿ ಕಲಿಯಾದ್ ಬಿಟ್ಟು ಆ ಗೋಂಡಿ ಶಂಕರಣ್ಣ ಅದನಲ್ಲ, ಅವನ ಮಗ ರಮೇಶ ಎಂತ ಚಲೋ ಐತಿ. ಅದ್ ಹುಡುಗ ದಿನಕ್ಕೆ 500 ರೂಪಾಯಿ ದುಡಿತಾನಂತ. ಅವನಿಗ ಯಾವ ಚಟಾನು ಇಲ್ಲ ಗೊತ್ತನು, ಬರೇ 1-4-5 ಇಮಲ್ ತಿಂತಾನಂತ ದಿನ ಆಟ. ಆ ಹುಡುಗನ ಮದ್ವಿ ಆಗಲಿ ಮೇಘ, ಏನಂತ ಹುಡುಗ ಮತ್ ನಿಂಗ್ ಸಿಗಂಗಿಲ್ಲ. ಹೌದೌದು, ಅವನು ನಿನ್ನ ನಾ ಇಷ್ಟಪಟ್ಟಾನ. ಆ ಗೋಂಡಿ ರಮೇಶನ ಮದ್ವೆ ಆಗ್ಬಿಡು ನೀನು ಮೇಘ. ಯಪ್ಪ, ನಾ ಸಾಯ್ತೀನಿ ಖರೆ, ಆದ್ರ ಅವನನ್ನ ಮಾತ್ರ ಮದ್ವೆ ಆಗಂಗಿಲ್ಲ. ನನಗ ಇಂತ ಕೊಂಪ್ಯಾಗಿರಕ್ ಆಗಂಗಿಲ್ಲಪ್ಪ. ಯಾವ್ದಾರ ಚಲೋ ವರ ನೋಡ್ರಿ ಮದ್ವೆ ಹಾಕೇನಿ. ಚಲೋ ವರ ಯವ್ವ, ಚಲೋ ವರ ಅಂದ್ರ ವರದಕ್ಷಿಣಿ, ರೊಕ್ಕ, ರೂಪಾಯಿ, ಬೆಳ್ಳಿ, ಒಡಿದಿ ಎಲ್ಲ ಕೊಡ್ಬೇಕು. ನಮ್ ಕೈಲಿ ಆಗಂಗಿಲ್ಲ. ನೀನು ಮುದುಕಿ ಆದ್ರೂ ಇಲ್ಲೇ ಕುಂದ್ರುದ. ನಾ ಯಾಕೆ ಮುದುಕಿ ಆಗ ಮಟ್ಟ ಕುಂದ್ರಲಿ? ವೀರೇಶ್ ಅದನಲ್ಲ, ಕಂಡಬಟ್ಟಿ ಲಕ್ಷಾಂತರ ರೂಪಾಯಿ ದುಡ್ಯಾಕ ಕುಂತಾನ. ನಾ ಗೋಂಡಿ ರಮೇಶ್ ನಾನು ಯಾಕೆ ಮದ್ವೆ ಆಗ್ಲಿ? ಸದ್ಯಕ್ಕ ಹ್ಞೂ ಅಂದು ಮುಂದೆ ಹಾಕ್ಬೇಕು. ಯಪ್ಪ, ನನಗೀಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಾನು ಓದಿ ಎಲ್ಲರ ಕೆಲ್ಸಕ್ಕರ ಸೇರ್ಕಂತಾನಿ. ನನ್ನ ಈಗ ಸದ್ಯಕ್ಕೆ ಬಿಟ್ಬಿಡ್ರಿ. ನಾನು ಕಾಲೇಜಿಗೂ ಹೊತ್ತಕ್ಕೈತಿ. ಯವ್ವ, ನಾನು ಬರ್ತಾ ಗುಡ್ಯಾಗ ಊಟ ಮಾಡ್ಕೊಂಡು ಬರ್ತೀನಿ ತಗೋ. ನೀನೇನ್ ನನ್ನ ಸಂಬಂಧ ಮಾಡಕ್ ಹೋಗ್ಬೇಡ. ಗುಡ್ಯಾಗ ಪ್ರಸಾದ ಐತನು? ಯಾವ ಗುಡಿ? ಹಂಗ ಬರ್ತಾ ಒಂದ್ 2 ಹಾಳಿಯಾಗ ಸಾರು ಅನ್ನ ಹಾಕಂಬಾಲೆ, ನಾವು ತಿನ್ನಂಗಾಕೈತಿ. ಮನ್ಯಾಗ ಅಕ್ಕಿನೂ ಇಲ್ವಾ? ರೇಷನ್ ಅಕ್ಕಿ ಇದು ಈ ಸಲ ಲೇಟ್ ಆಗಿ ಕೊಟ್ರಲ್ಲ, ಖಾಲಿ ಆಗ್ಬಿಟ್ಟವು. ಮತ್ ಕೊಂಡು ತರ್ಬೇಕು. ಈಗ ಸದ್ಯಕ್ಕೆ ನಡಿತೈತಿ. ಒಟ್ಟು ಅನ್ನ ಸಾರು ಉಪ್ಪಿನಕಾಯಿ ಇದ್ರ ಉಪ್ಪಿನಕಾಯಿ ಎಲ್ಲ ಒಂದ್ ಹಾಳ್ಯಾಗ ಕಟ್ಕೊಂಡ್ ಬಂದ್ಬಿಡು. ಇಲ್ಲಂದ್ರೆ ಯಾವ ಗುಡಿ ಹೇಳ, ನಾವು ಅಲ್ಲೇ ಬಂದ್ಬಿಡ್ತೀವಿ. ಯಪ್ಪ, ನಾವು ಫ್ರೆಂಡ್ಸ್ ಎಲ್ಲರೂ ಸೇರ್ ಹೊಂಟೇವಿ. ಅಲ್ಲೆಲ್ಲ ನೀವು ಬರಕ್ ಹೋಗ್ಬೇಡ್ರಿ, ನಾ ಈಗ ಹೇಳೇನಿ. ನಾ ಹೊಕ್ಕೆ ನೋಡ್ ಕಾಲೇಜ್. ಅಯ್ಯ ಈಕಿನ ಏ ನೀಲಿ, ನೀನ ನಿನ್ ಮಗಳ ಭಾರಿ ಲೂಜ್ ಕೊಟ್ಬಿಟ್ಟಿಲೆ. ಲೂಜ್ ಕೊಡಕೇನ್ರಿ? ಆಕಿನ ಬಾಂಡೆ ತಿಕ್ಕಕ್ಕ ಹಚ್ಬೇಕಿತ್ ನಾವು. ಆಕಿನ ಕಾಲೇಜಿಗೆ ಹಾಕಿ ತಪ್ಪು ಮಾಡೇವ್ ನಾವು. ಕಾಲೇಜಿಗೆ ಹಾಕಿಂದೆ ಹಿಂಗತೆ 2 ದೂರ ಕುಂತಾಳ ಆಕಿ. ಈಗ ಇದು 1 ವರ್ಷ ಐತಕಿದ ಕಾಲೇಜ್. ಅದು ಮುಗೀತಂದ್ರ ಆ ಗೋಂಡೆ ರಮೇಶ ಅದನಲ್ಲ, ಅವನಿಗೆ ಕೊಟ್ಟು ಮದುವೆ ಮಾಡುದು. ಇಲ್ಲಂದ್ರೆ ಇಲ್ಲೇ ಪಕ್ಕದ ಮನಿ ಅವ್ರು ಇವ್ರಿಪ್ಪ ಮ್ಯಾಗಿಲ್ ಮನಿ. ಹೌದು ತಗೋ ಸುರೇಂದ್ರಪ್ಪ. ಅವ್ರ ಮನ್ಯಾಗ ಬಾಂಡಿ ಅರಿಬಿ ಕಸ ಕಲ್ಲು ಮಾಡಿದ್ರು ತಿಂಗಳ 2,500 ರೂಪಾಯಿ ಕೊಡ್ತಾರಂತ. ಈಕಿನ ಹಚ್ಚಿಬಿಡ್ತೇನಲ್ಲಿ, ಹೌದಿಲ್ರಿ? ಅಟ್ ಮಾಡು. ನಂಗೂ ಎಲ್ಲೂ ಕೆಲಸನ ಸಿಗ್ವಲು. ಅದ ಚಾ ಅಂಗಡಿಗೆ ಏಟದ ಬಾಂಡೆ ತಿಕ್ಕಿ ಕೈಯೆಲ್ಲ ನಾವು ತಿಕ್ಕಿದ್ರು ದಿನಕ್ಕೆ 100-200 ರೂಪಾಯಿ ಕೊಡ್ತಾರ ಅವ್ರು. ಏನ್ ಮಾಡ್ಬೇಕ್ರಿ? ನಂಗೂ ಮೊದ್ಲಿ ನಂಗೆ ನೀಗಂಗಿಲ್ಲ ಈಗ ಬಾಂಡೆ ತಿಕ್ಕಾಕ. ಅದಕ್ಕ ಈಕಿ ಮೇಘಾಗ ಹೇಳಿದ್ದು ಮದ್ವೆ ಆಗುವ ನಾವು ಗೊಂಡಿಯಾಗಿ ಮನಿ ಕಟ್ಟಕ್ಕೆ ಎಲ್ಲರ ಕೆಲ್ಸಕ್ಕೆ ಸೇರ್ಕಬಹುದು. ಈ ಮೇಘಾ ದುಡ್ದಿದ್ದು ಅವು ಇವು ರೊಕ್ಕ ನಮಗೂ ಒಟ್ಟು ಕೈಗೆ ಹತ್ತವು, ಹೌದಿಲ್ಲ? ಹೌದ್ ನೋಡ್ರಿ, ಹಂಗ ಮಾಡ್ಬೇಕ. ಬಿಜಾಪುರ್ ಬಿಜಲಿ ನಮ್ಮ ಹುಡುಗಿ ಹೆಸರು ಅಂಜಲಿ. ಯಾಕ್ರಿ ಹಂಗ ಯಾಕೆ ಕುಂತೀರಿ? ಮತ್ತ ನಾನು ಏನ್ ಹೇಳಿದ್ದೆ ನಿನಗ? ಏನು ಮಾಡಿ ನೀನು? ನೀವ್ ಏನ್ ಹೇಳಿದ್ರಿ? ನಾನು ಏನ್ ಮಾಡೀನಿ? ನಾನೇನ್ ಹೇಳಿದ್ದೆ? ನಿನ್ನೆ ಅನ್ನ ಉಳ್ದಿತ್ತಲ್ಲ, ಅದ ಒಗ್ಗರಣೆಯನ್ನ ಮಾಡ್ಬಿಡು ಅಂತ ಹೇಳಿದ್ದೆ. ಆದ್ರೆ ನೀನೇನ್ ಮಾಡಿ ಇವತ್ತು ಚಲೋತ್ನಾಗಿ ಪಡ್ಡು ಮಾಡಿ. ಅಲ್ರಿ, ಈ ವಿಷಯಕ್ಕ ನೀವು ನಂಗೆ ಭಯ ಕುಂತೀರನು? ನಿಮ್ದೊಂದು ಕತಿ ಅತ್ತಾಗ ಎಲ್ಲರ ಮನ್ಯಾಗ ದೋಸೆ ಇಡ್ಲಿ ಪಡ್ಡು ಮಾಡಂಗಿಲ್ಲ ಅಂತ ಜಗಳ ಮಾಡ್ತಿರ್ತಾರಪ್ಪ. ಆದ್ರೆ ನೀವು ಪಡ್ಡು ಮಾಡಿದಕ್ಕೆ ಜಗಳ ಮಾಡಕ್ ಕುಂತೀರಲ್ರಿ? ಅದು ಜಗಳ ಅಲ್ಲ. ನನಗ ಪಡ್ಡು ದೋಸೆ ಇಡ್ಲಿ ಅಂದ್ರೆ ಬಹಳ ಇಷ್ಟ. ನೀನು ಪಡ್ಡು 1 ಸೆಟ್ ಹಾಕೊಡ್ತಿ ಬಿಡು, ಅವು 11 ಇರ್ತಾವು, ಅವು ತಿಂತೀನ. ನಂಗೆ ಅಷ್ಟು ಸಾಕಾಗಂಗಿಲ್ಲ. ಇನ್ನ 1 ಪ್ಲೇಟ್ ತರಿಸ್ತೀನಿ, ಮತ್ತೊಂದು ಸೆಟ್ ತಿಂತಾನಿ, ಇನ್ನ 1 ಸೆಟ್ 4 ಸೆಟ್ ತಿಂತಾನೆ ನಾನು. ಆ ನಮನಿ ತಿಂದು ಇನ್ನ ದಪ್ಪ ಆಗಂಗಿಲ್ಲ ನಾನು. ಅದಕ್ಕ ನಾನೇನ್ ತಿನ್ನಂಗಿಲ್ಲ, ಅದ ಮಾಡಿ ನೀನು. ಅದೇನ್ರಿ ನಿಮ್ ಪ್ರಾಬ್ಲಮ್? ಹ್ಞೂ ಮತ್ತ ನಂಗ ಇಷ್ಟೆಲ್ಲ ರುಚಿ ಮಾಡಿ ಕೊಡ್ಬೇಡ ನೀನು. ತಗೋರಿ, ನೀನೀದ ನಾನು ಒಟ್ಟು ಬಳ್ಳಾಳಿ ಒಗ್ಗರಣೆ ಹಾಕಿ ಕೊಡ್ತೀನಿ, ಕುಂದರಿ. ನೋಡು ಮನ್ಯಾಗ ರುಚಿಯಾಗಿ ಪಡ್ಡು ಮಾಡಿ ಚಟ್ನಿ ಮಾಡಿ ನನಗ ಬೆಳ್ಳುಳ್ಳಿ ಚಿತ್ರಾನ್ನ ಕೊಡ್ತೀನ? ಬ್ಯಾಡ ಪಡ್ಡ ಹಾಕೊಡು. ಮತ್ ಈಗ ಅಂದ್ರಿ ನಾನೇನ್ ತಿನ್ನಂಗಿಲ್ಲ, ಅದ ಮಾಡ್ಕೊಡು ಅಂತ. ಅದು ನಿನಗ್ ಬ್ಯಾಸರ ಆಗ್ಬಾರ್ದು ಅಂತ ಇವತ್ತೊಂದ್ ದಿನ ಪಡ್ಡು ತಿಂದ್ಬಿಡ್ತಾನಿ. ಅದು ಪಡ್ಡು ಬೇಯಿಸ್ತಿರ್ತೀಯಲ್ಲ, ಎಣ್ಣೆ ಹಾಕ್ಬಿಡ, ತುಪ್ಪ ಹಾಕಿ ಮಾಡು. ನಂಗೆ ತುಪ್ಪ ಅಂದ್ರೆ ಭಾಳ ಇಷ್ಟ. ತಗೋರಿ, ತುಪ್ಪದಾಗನ ಪಡ್ಡು ಮಾಡ್ಕೊಡ್ತೀನಿ. ಲಗುನ ತಗೊಂಬಾ. ನಮ್ಮವ್ ಎಲ್ಲಿ? ನಮ್ಮವ್ ತಿನ್ಲನು? ಇಲ್ರಿ, ನೀವು ಬರ್ಲಿ ಅಂತ ದಾರಿ ನೋಡಕ್ ಕುಂತಾರ ಅವ್ರು. ಅವ್ರಿಗೂ ನಿಮಗೂ ಸೇರಿ ತರ್ತೀನಿ, ನೀವು ಕುಂದರಿ. ಆತಾತ, ತುಪ್ಪನ ಹಾಕ್ಬೇಕ ಮತ್ತ? ಆತ್ರಿ. ನಮ್ಮ ಅಂಜಲಿ ಭಾರಿ ಅಡಿಗೆ ಮಾಡ್ತಾ. ಯವ್ವ ನಾಷ್ಟಕ್ ಬಾಬೆ. ನೋಡು, ತಾಯಿ ಮಗಳೇ 9:30 ಮ್ಯಾಲ ಆಗೈತಿ, ಇನ್ನಾದ್ರೂ ನಾಷ್ಟಕ್ಕಿಲ್ಲ. ಏನು ವಯಸ್ಸಾದವ್ರು ನಾವು ಗುಳಿಗಿ ಅವು ಇವು ತಗೊಳವು ಇರ್ತಾವಪ್ಪ ನಮಗ. ಟೈಮಿಂಗ್ ನಾಷ್ಟ ಕೊಡ್ಬೇಕು ಮಾಡ್ಬೇಕು. ಇಲ್ಲ ನಿನ್ ಹೆಂಡ್ತಿಗ ಹಿಂಗಾದ್ರಿ ಹೆಂಗಲ? ಬೇ ಯವ್ವ, ಯಾಕೆ ಬೇ ಹಂಗಂತಿ?
ಆಕಿ ನಾಷ್ಟ ಕೊಡ್ತೀನಿ ಅಂದಾಗ ನನ್ನ ಮಗ ಬರ್ಲಿವ ಆಮೇಲೆ ತಿಂತಾನಿ ಅಂದೆ ಅಂತ ಈಗ ಹಿಂಗೆ ಹೇಳಕ್ ಕುಂತೇನು? ಪಿಸರಿ ಆಗ್ಲೇ ಹೇಳ್ಬಿಟ್ಟಾಳ ನೋಡು ಗಂಡನ ಮುಂದೆ. ಆತ ಬಿಡಪ್ಪ, ನಾನು ಹೇಳಿದ್ ನೀನು ನಂಬಕ್ಕಲ್ಲ. ಬೇಯವ್ವ ಹಂಗೆ ಯಾಕೆ ಮಾಡ್ತೀವಿ ಆಕಿನ? ಆಕಿ ನೋಡ್ಬೇ ನಮ್ಮ ಸಂಬಂಧ ಅದು ಎಷ್ಟು ಕೆಲಸ ಮಾಡ್ತಾಳ, ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾಳ. ಒಂದಿನ ನಂಗೆ ಹಿಂಗಾತು ಹಿಂಗಿಲ್ಲ ಅಂತ ಜಗಳ ಮಾಡಂಗಿಲ್ಲ, ಎಷ್ಟು ಅನುಸರಿಸ್ಕೊಂಡು ಹೋಗ್ತಾಳ. ನಾವ್ ಆಕಿಗ ಪ್ರೀತಿ ಕೊಡ್ಬೇಕಲ್ಬೇ. ಗೊತ್ತೈತವಲ್ಲ ನನಗೆ, ಇವ ಬಂದ್ಬಿಟ್ಟಿವ ಹೇಳಕ್ ನನಗ್ ಮೊದ್ಲು ಒಂದದ ಮೊಮ್ಮಗ ಕೊಡ್ರಿ ನನ್ನ ಕೈಯಾಗ, ಆಮೇಲೆ ಮಾತಾಡ್ತೇನೆ ನಾನು. ಇಲ್ಲ ಬಾರ್ದ ಬುದ್ಧಿ ಮಾತು ಹೇಳಕ್ ಬಂದ್ಬಿಡ್ತಾರ ನನಗ. ಆಗ ಕಾಲಕ್ಕೆಲ್ಲ ಆಕೇತ್ ಬೇ. ಅದು ಯಾವಾಗದ ಕಾಲ ಕೂಡಿ ಬರುದು. ನನ್ನ ವಯಸ್ಸಿನ ಎಲ್ಲಾ ಮುದುಕಿಯರು ಆಗ್ಲೇ ಮೊಮ್ಮಕ್ಕಳನ್ನ ಆಡ್ಸಾಕ್ ಕುಂತಾರ. ನಾನ ನೋಡು ಕಾಗಿ ಹಂಗ ಕುಂತಿದ್ದು. ನಿಮ್ದ ಆಟ ನೀವು ನೋಡ್ಕೊಂತೀರಿ, ನಮ್ದು ಯಾರು ನೋಡ್ಬೇಕು? ಯವ್ವ ನಾನೀಗ ನಾಷ್ಟ ಮಾಡ್ಲೋ ಏನ್ ಎದ್ದು ಹೋಗ್ಲೋ? ನಾನು ಏನಾರ ಹೇಳುತ್ತಲೇ ನಿನಗವ ಉರಿತೈತಪ್ಪ, ನಾತ್ಲಾಕ್ ಕುಂದಿರ್ತೀನಿ ತಗೋ. ಈ ನಮ್ಮ ಒಂದು ಬಹಳ ಕಿರಿಕಿರಿ ನನಗೆ. ಹೇಳೋದು ಹೇಳ್ತಾಳ, ಪ್ರೀತಿಯಿಂದ ಹೇಳಿದ್ರೆ ಆಗೋದು, ಅದನ್ನು ಸಿಡಿ ಮಾಡಿ ಹೇಳ್ತಾಳ. ಯವ್ವ ಇತ್ಲಕ್ ಬಾ, ಇಲ್ಲಿ ಕುಂದ್ರ ಬಾ. ಬ್ಯಾಡ ಬಿಡಪ್ಪ, ನಿಂಗ್ ಸಿಟ್ಟು ಬರ್ತತಿ. ನಾನ ಬರ್ತೀನಿ ತಡಿ. ತಗೋರಿ ನಾಷ್ಟ ಮಾಡ್ರಿ, ಅತ್ತೀರ ನಿಮ್ಗೂ ತರ್ತೀನಿ ತಡ್ರಿ. ನಂಗೇನು ಇಷ್ಟಕ್ಕೊಂದ ಕೊಡ್ಬೇಡವಾ, ಎರಡು ಕೊಡು ಇಲ್ಲ 4 ಕೊಡು ಸಾಕು. ಇವೆಲ್ಲ ತಿಂದ್ರ ಮೈಯಾಗ ಶಕ್ತಿ ಬರಂಗಿಲ್ಲ. ನಮಗ ಬೆಳಿಗ್ಗೆ ಬಿಸಿ ಬಿಸಿ ರೊಟ್ಟಿ ಬೇಕು. ರೊಟ್ಟಿ ಒಂದ್ ಯಾವ್ದ್ರ ಪಲ್ಯ ಇದ್ರ ಸಾಕು. 1-2 ರೊಟ್ಟಿ ತಿಂದ್ರ ಮೈಯಾಗ ತಾಕತ್ತರ ಬರ್ತತಿ. ಇದೇನಿದು ಇವೆಲ್ಲ ತಿಂದ್ರ ಶಕ್ತಿ ಬರ್ತದ ಮೈಯಾಗ? ಎಂದರ ಒಂದಿನ ಬಾಯಿ ರುಚಿ ಮಾಡ್ತಾರ, ದಿನಾ ಒತ್ತೊಂಡು ಸಾಕು. ಇಡ್ಲಿ ದಾಸಿ ಪಡ್ಡು ಪೂರಿ ಅದು ಇದು ಹಾಳು ಮೂಳು ಅಂತ ಮಾಡಿ ಇಟ್ಬಿಡ್ತಿ. ಇಂಥವೆಲ್ಲ ನಮಗ್ ಹೋಗಂಗಿಲ್ಲ. ಬೇಯವ್ವ ಹೋಗಂಗಿಲ್ಲ ಅಂತ ನಾ 2 ಪ್ಲೇಟ್ ತಿಂತೀಯಲ್ಬಿ? ಆತ ಬಿಡಪ್ಪ, ಇನ್ನು ಮೇಲೆ ತಿನ್ನಂಗಿಲ್ಲ. ರೀ ಸುಮ್ಮನೆ ಯಾಕೆ ಆಡ್ತೀರಿ? ಅತ್ತಿರ ನಾ ತರ್ತೀನಿ ತಡ್ರಿ. ಮಸ್ತಾಗ್ಯಾವ ನೋಡ್ಬೇ, ಹಿಂಗ ಬಾಯಾಗ ಕರ್ಗಾಕುಂತ ನೋಡಿ. ಇವು ಮೆತ್ತಗ ಹೂ ಆದಂಗಾಗ್ಯಾವ ಪಡ್ಡು. ಚಟ್ನಿನೂ ಮಸ್ತಾಗೈತಿ, ಶೇಂಗಾ ಚಟ್ನಿ ಖಾರದ ಚಟ್ನಿ ಭಾರಿ ಮಾಡ್ಯಾಳ. ಅತ್ತಿರ ತಗೋರಿ. ಅಯ್ಯೋ ದೇವ್ರಿ, ಅಂಜಲಿ ನಮ್ಮವ್ವ ಬರೀ 2-4 ಕೊಡು ಅಂದಿದ್ದು. ಇದೇನಿದು ಗಂಗಾಳ ತುಂಬಾ ಹಾಕಂಬಂದ್ಬಿಟ್ಟಿಯಲ್ಲ. ಬೇಡ ನಮ್ಮವ್ಗ ಸಿಟ್ಟು ಬರ್ತೈತಿ, ಬರೀ 2 ಇಲ್ಲ 4 ಕೊಡು. ಹಲಕಟ್ ಮಾಡ್ಯಾ ಇವ. ಕಣ್ಣು ಯಾಕೆ ಬೇಡಲ್ಲ, ನಾನು ಹೊರಗೆ ಕುಂತಿರ್ತಾನಿ, ನಂಗಿನ ಒಂದು ಪ್ಲೇಟ್ ತಕ್ಕಂಬ. ಹೂರಿ ಅತ್ತೀರ. ಅಯ್ಯೋ ತಿನ್ನಂಗಿಲ್ಲ ಅಂತನ ತಿಂತಾಳ ಬಿಡು ನಮ್ಮವ್ವ. ಹೋಗ್ಲಿ ಬಿಡ್ರಿ, ತಿನ್ಲಿ, ಹಂಗೆ ಯಾಕಂತೀರಿ? ಮತ್ ನೋಡು, ಇವೆಲ್ಲ ತಿನ್ಬಾರ್ದು ಮೈಯಾಗ ಶಕ್ತಿ ಬರಂಗಿಲ್ಲ ಅಂತಾಳ, ಮತ್ ತಿಂತಾಳ ಅನ್ಬಾರ್ದನು? ಆಕೆ ಅಂದ್ರ ಅಂತಾಳ. ಅದು ಹಂಗಲ್ಲ, ಅವ್ರು ಹೇಳುದ್ರಾಗನು ಅರ್ಥ ಐತಿ. ದಿನ ಇಂಥವೆಲ್ಲ ತಿಂದ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಂದ್ರ ಒಂದಿನ ಬಾಯಿ ರುಚಿಗೆ ತಿನ್ಬೇಕು, ದಿನ ಎದ್ರ ರೊಟ್ಟಿ ತಿಂದ್ರ ಮೈಯಾಗ ತಾಕತ್ ಬರ್ತತಿ ಅಂತ. ಮತ್ತೆ ಮಕ್ಳಾಗಿಲ್ಲ ಅಂತ ಬೈತಾರ ಅಂದ್ರು ನಮ್ ಸಲುವಾಗಿನ. ಲಗು ಮಕ್ಳಾಗ್ಬಿಟ್ರ ಊರ್ ಮಂದಿ ಕೈಲಿ ಅನಿಸ್ಕೊಳ್ಳೋದ್ ತಪ್ಪೈತಿ ಅಂತ ಅನ್ಕಂತಾರ ಅವ್ರು. ನಾವು ತಿಳ್ಕೊಳ್ಳೋದ್ರಾಗಿರ್ತೈತಿ ಎಲ್ಲಾನು. ನಾವು ತಪ್ಪಾಗಿ ಕೇಳಿಸ್ಕೊಂಡ್ರೆ ನಮಗ ತಪ್ಪಾಗಿ ಅರ್ಥ ಆಗುತ್ತ. ಅದ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸರಿಯಾಗಿ ಕೇಳಿಸುತ್ತ. ಅಷ್ಟಕ್ಕೂ ನನಗ ಬ್ಯಾಸರ ಇಲ್ಲ. ನಿಮಗ್ ಯಾಕ್ರಿ ಬ್ಯಾಸರ? ನೀವು ಮೊದಲು ನಾಷ್ಟ ಮಾಡ್ರಿ, ಇನ್ನೂ ಒಂದ್ ಸೆಟ್ ಹಾಕತೀನಿ, ತಂದು ಕೊಡ್ತೀನಂತ. ಆತ ನೀ ಬಲ ನಿಮ್ಮ ಅತ್ತಿ ಬಲ, ಏನಾರ ಮಾಡ್ಕರಿ. ನಾನು ಹೇಳಿದ್ರೆ ಇಬ್ರು ಕೈಲೇನೋ ಬಯಸ್ಕೋಬೇಕು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಹೈ ಪಾಯಿಂಟ್ಸ್ ಕೊಡಿ, ಅದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು. ಲೇ ಸುಮಿತ್ರಿ, ತಂದೇನೋ ನೆಕ್ಲೇಸ್? ಅದು ತಿಜೋರಿನೂ ಆಗ್ಲೇ ರೂಮಿಗೆ ಸರಸಾತು, ಇನ್ನ ಬಂದಿಲ್ಲ ನೀನು. ಅದು ಏಟೋತ್ ಮಾಡ್ತೀಯ ಏನ ತರಾಕ? ಅಯ್ಯಯ್ಯ ಯಾಕ್ರ ಅಷ್ಟು ಬಡ್ಕೊಂತೀರಿ? ಅಲ್ಲಿ ಚಾವಿನ ಸಿಗ್ವಲ್ತು. ನನಗೊಂದು 60 ಕರಳು ಮರಳು ಅಂತಾರಲ್ಲ ಹಂಗಾಗ್ಬಿಟ್ಟತಿ. ಅದು ಎಲ್ಲಿದ್ದೀನ ಏನ ಒಂದು ಸಿಗವಲ್ತು. ನಿಮ್ದೊಂದ ತಗ. ಅದು ಯಾಕ್ಲೆ ಸಿಗಂಗಿಲ್ಲ? ತುತ್ತೇನ್ ಬಾಯಾಗ ಇಟ್ಕಂತಿ ಏನ್ ಕಿವ್ಯಾಗ ಇಟ್ಕಂತಿ? ಅದೆಲ್ಲ ನೆನಪಿರ್ತತಿ, ಆಟ್ ಚಾವಿತಿದ್ ನೆನಪಿರಂಗಿಲ್ಲ ನಿನಗ. ಇದನ್ನ ನಾವು ನಂಬಕನು? ಯಪ್ಪ ಹೋಗ್ಲಿ ಬಿಡು, ಸಿಗ್ಲಿಲ್ಲ ಅಂದ್ರೆ ಸಿಗ್ಲಿಲ್ಲ, ಇನ್ನೊಂದಿನ ಕೊಡ್ತಾಳ. ಯಾಕೆ ಅರ್ಜೆಂಟ್ ಮಾಡ್ತಿ? ಹೌದಿಲ್ಲ? ಅದು ಏನಾತ? ಯಾಕೆ ಭಯ ಕುಂತಿದ್ಯಪ್ಪ? ಬಂದೆ ಯಾವ ಮಗಳ, ಬಾ ನಿನ್ ದಾರಿನ ನೋಡಕ್ ಕುಂತಿದ್ದೆ ನೋಡು. ಅದು ನಿಮ್ಮ ಅವ್ವನ್ ತಿಜೋರಿ ಚಾವಿ ಎಲ್ಲಿಟ್ಟಿವ ಮಗಳ? ಅದೇನ ಸಿಗಬಲ್ತಂತ ನಿಮ್ಮ ಅವ್ಗ? ಒಟ್ಟು ಹುಡುಕ್ ಕೊಡ್ತೀನ ಬಂಗಾರಿ. ಯಪ್ಪ ಅದು ಅವ್ವ ಇವತ್ತು ಬೆಳಿಗ್ಗೆ ಯಾರಿಗೂ ಸಿಗ್ಬಾರ್ದು ಅಂತ ತಿಜೋರಿ ಮೇಲೆ ಒಂದ್ ಡಬ್ಬಿ ಒಳಗೆ ಹಾಕಿತ್ತಾಳ, ನಾನ್ ನೋಡಿನಿ. ಕೇಳಿದಲ್ಲೇ ಸುಮಿತ್ರಿ? ಅದು 60 ಕರಳು ಮರಳು ಅಂತಾರಲ್ರಿ, ಹಂಗತೆ ನನಗ ನೆನಪಾರ್ಬಿಟ್ಟತಿ. ಅದು ನಂಗ ನೆನಪ ಇಲ್ಲ ನೋಡ್ರಿ, ಅಲ್ಲಿಟ್ಟಿನೇನವ ನಾನು ಕಾವ್ಯ. ಬಾರ್ವಾ ತೋರಸು ಬಾ. ನಾನು ತಗೊಂಬರ್ತೀನಿ, ತಗೋಬೇ. ಬ್ಯಾಡವ ತಾಯಿ, ನೀನ ಚಾವಿ ತೆಗೆದು ಕೊಡು ಸಾಕು, ನಾನ ತೆಗೆದು ತಂದು ಕೊಡ್ತೀನಿ. ಮಗಳಿಗೊಂದು ತಾಯಿ ಚಾಳಿ ಬಂದಿಲ್ಲ, ಅದು ಒಂದು ಪುಣ್ಯ. ಸುಚಿತ್ರಾ, ನಿಮ್ಮತ್ತಿ ನೋಡಿ ಕಲಿಬೇಕು ನೋಡುವ ಆಕ್ಟಿಂಗ್ ಮಾಡೋದು. ಅಲ್ಲ ಎಷ್ಟು ಮಾತಾಡ್ತಾಳ ಯತಿ. ಇದು ಬರೀ ಟ್ರೈಲರ್. ದಿನ ಎದ್ರ ನಾನು ನೋಡ್ತಿರ್ತೀನಲ್ಲ, ದೊಡ್ಡ ಪಿಕ್ಚರ್ ನೋಡಿರ್ತಾನೆ. ಯವ್ವ ಹಿಂಗಿದ್ದಿದ್ದು ಹಿಂಗೆ ಹೇಳ್ತಾಳ, ಹಂಗಿದ್ದಿದ್ದು ಹಿಂಗೆ ಹೇಳ್ತಾಳ ನಮ್ಮತ್ತಿ. ಆಟೀಟ್ ನೀರ್ನಾಗ ಮುಳುಗಂಗಿಲ್ಲ ನಮ್ಮತ್ತಿ. ಹೌದು ಬಿಡವಾ, ನಿಮ್ಮತ್ತಿ ಭಾರಿ ಅದ. ಆದ್ರೆ ನಿನ್ನಷ್ಟು ಇಲ್ಲ ಬಿಡಿ ಅತ್ತಿ. ಎಲ್ಲ ಇವಳ ನನಗ ಅನ್ಬಿಟ್ಲಲ್ಲ, ಏಟಾದ್ರೂ ನನ್ನ ಸಸಿ ಬಿಡು ಅಂದ್ರ ಅನ್ವಳಕ. ಬೇಯವ್ವ ನೆಕ್ಲೇಸ್ ಇಲ್ಲೇ ಐತಿ. ಯವ್ವ ನಾ ಕೊಡ್ತೀನಿ ಬೇ ಅಪ್ಪನ ಕೈಯಾಗ. ನಾ ಎಂತಕ್ಕೆ ಸುಮ್ಮನೆ ಇದ್ರಲ್ಲೇ
ನನಗೆ ಹೊಟ್ಟೆ ಬೇನೆ ನಿಂಗೆ ಗೊತ್ತಾಗವಲ್ದು. ಹುಚ್ಚುಪೇಲಿ ಸುಮ್ಕದಿಂದ ತಗೋಬೇಕ ನಿಂಗೆ ಎಟ್ಟು ಕೆರವು ಯಾಕೆ ಬೇ ಬೈತಿ? ಆ ತಗೋ, ನೀನ ತಗೊಂಡ್ಬಂದು ಕೊಡು. ಯವ್ವ, ಅದಿನ ಒಂದ್ ನೆಕ್ಲೆಸ್ ಇತ್ತಲ್ಲ ಬೇ ಲಕ್ಷ್ಮೀದು, ಅದು ಎಲ್ಲೈತಿ? ಏ ಕಾವ್ಯ, ಬಾಯಿ ಮುಚ್ಚಲೇ. ನನಗೇನು ಹಿತಶತ್ರು ಕಾಡ್ದಂಗೆ ಕಾಡ ಕುಂತು ಬಿಟ್ಟಿಯಲ್ಲ, ಸುಮ್ಕ ನಿಂದರು. ಏನ ಆ ನೆಕ್ಲೆಸ್ ಈ ನೆಕ್ಲೆಸ್ ಅಂತ ಬಾಯಿ ಬಿಟ್ಟಿ ಬಾಯಿ ಮೇಲೆ ಬರೀ ಎಳ್ದು ಬಿಡ್ತೀನಿ. ಬಾಯಿ ಮುಚ್ಕೊಂಡು ನಿಂತಿರ್ಬೇಕು. ತಗೋವಾ. ಯಪ್ಪ, ಚಾವಿ ತೆಗೆದು ಕೊಟ್ಟೆ ಅವಾಗ, ಅವ ನೆಕ್ಲೆಸ್ ತಗೊಂಬರ ಕುಂತಾಳ. ಹೌದವ, ಆತ್ ತಗೋರವ. ಬಂದೇನ್ಲೆ ಸುಮಿತ್ರಿ? ಅಯ್ಯಯ್ಯ, ಬರಾಮಟ ತಡಿಬೇಕು. ನಾನೇನ್ ಸಣ್ಣ ಹುಡುಗಿಯೇನ ಓಡ್ಕೊಂಡು ಬರಾಕ? ಅಯ್ಯಯ್ಯ. ಅವಿನಾಶ, ತಗ ಇದು. ಅಪ್ಪ ತಗೋ ಹಿಡಿ. ಅವಿ, ಯಾಕೆ ಏನಾತ? ಏನಿಲ್ಲವ ಸೊಸಿ, ಏನಿಲ್ಲ. ಈ ನೆಕ್ಲೆಸ್ ನೋಡ್ದಾಗ ಒಮ್ಮೆ ಅವನಿಗೆ ಅಷ್ಟು ಕಣ್ಣಾಗ ನೀರು ಬರ್ತಾವ. ಯಾಕಂದ್ರೆ ಅವ್ರ ಅವಂದಲ್ಲ, ಅವ್ರವ್ವರ ಇತ್ತನ ಮೇಲೆ ಎಷ್ಟು ಜೀವ ಇಟ್ಟಿದ್ಲು, ಅಷ್ಟು ಜೀವ ಇಟ್ಟಿದ್ಲು ನೋಡು. ಅದು ಹೆಂಗೆ ಜೀವ ಕಳ್ಕೊಂಡ್ಲು ಏಂತ ನಾನು ಒಂದು ಗೊತ್ತಿಲ್ಲ. ನನ್ನ ಮಗ ಚಲೋ ಇರ್ಬೇಕು, ನನ್ನ ಮಗ ಅಂತ ಸಾಯ್ತಿದ್ಲು ಗೊತ್ತನ. ಅವಿನಾಶ್ನು ಅವ್ರವನ ಮೇಲೆ ಅಷ್ಟು ಜೀವ ಇದ್ದ. ಏನು ಇಬ್ರು ಕುಂತ ಆಟ ಆಡ್ತಿದ್ರು, ಊಟ ಮಾಡ್ತಿದ್ರು, ಎಲ್ಲಿ ಹೋದ್ರು ಜತ್ ಅಷ್ಟು ಪ್ರೀತಿಯಿಂದ ಇದ್ರು. ಅದು ಯಾರು ಕೆಟ್ಟ ಕಣ್ಬಿತ್ತು ಏಂತ ನಾನು ಪಾಪ ಆಕಿ ಹೋಗೇ ಬಿಟ್ಲು. ಹೋಗುವಾಗ ಈ ನೆಕ್ಲೆಸ್ ನಾನ ಇದ್ದಂಗಪ್ಪ, ಇದು ನಿಂಗೆ ಕಷ್ಟ ಕಾಲಕ್ಕೆ ಬಂದ್ರು ಬರ್ಬೋದು. ಇಲ್ಲಪ್ಪ ಅಂದ್ರೆ ಈ ನೆಕ್ಲೆಸ್ ನನ್ನ ಸೊಸಿಗ ಕೊಡ್ರಿ, ನನ್ನ ನೆನಪಿಲೆ ಏನು ಮಾಡ್ಬೇಕು. ನನಗೆ ಅದೃಷ್ಟ ಇಲ್ಲ ಇಷ್ಟು ದಿನ ಬದುಕಾಕ. ನನ್ನ ಮಗ ಒಳ್ಳೆ ಹೆಂಡತಿ ಸಿಗ್ಬೇಕು, ಚಲೋ ಆಗ್ಬೇಕು ನನ್ನ ಮಗ. ನಾನದೀನಿಲ್ಲ ಮಗ, ನಾ ಸತ್ರು ನಿನ್ನನ್ನು ಕಾಯ್ಕೊಂಡಿರ್ತೀನಿಲ್ಲ ಮಗ ಅಂತ ಹೇಳಿ 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 ಒಂದಿನ ಕಣ್ಣು ಮುಚ್ಕೊಂಡ್ಬಿಟ್ಲು. ಅದಕ್ಕೆ ಅವನಿಗೆ ಯಾವಾಗಾರ ಬೇಸರ ಆದಾಗ, ಅಳು ಬಂದಾಗ ಏನವ ಸೊಸಿ ಭಾಳ ಮನಸ್ಸಿಗೆ ಅಂದ್ರೆ ನೋವು ಆತಂದ್ರೆ ಅವ್ರವ್ವನ ಅನ್ಕೊಂತಾರವ ಆ ನೆಕ್ಲೆಸ್. ಅದು ನೋಡಾಕ ಒಂದು ಇದು ಆಭರಣ ಅನ್ನಿಸ್ಬೋದು, ಆದ್ರೆ ಅದ್ರ ಹಿಂದಿರೋ ಭಾವನೆಗಳು ಬೆಲೆ ಕಟ್ಟಕ್ಕಾಗ್ಲಾರ್ದಂಥದ್ದು. ತಗೋವಾ ಸೊಸಿ, ಇದು ಇವತ್ತಿಂದ ನಿಂದ ಜವಾಬ್ದಾರಿ. ಒಂದು ದೊಡ್ಡ ಪಿಕ್ಚರ್ ಬರಿಬಹುದು. ನಾಟಕ ಮಾಡ್ತಾವೆ ಎಲ್ಲ, ಏನು ರೊಕ್ಕದ ಸಂಬಂಧ ನಾಟಕ. ನಾನು ಫೋಟೋ ನೋಡ್ದಾಗೆಲ್ಲ ಅನ್ನಿಸ್ತತಿ, ಅವರು ಈ ಫೋಟೋದೊಳಗೆ ಅದಾರೇನ, ನಮ್ಮನ್ನು ನೋಡ್ತಿರ್ತಾರ ಏನ ಅಂತ. ಅತ್ತಿಯರು ಥೇಟ್ ಲಕ್ಷ್ಮಿ ಇದ್ದಂಗೆ ಇದ್ರು. ಭಾರಿ ಕಳ ಐತಿ ಮುಖ ನೋಡಾಕ. ತಗೋರವ ಸೊಸಿ, ಇದ ನಿಮ್ಮ ಅತ್ತಿ ಅಂತ ತಿಳ್ಕೊಂಡು ಚಂದಾಗಿ ಇಟ್ಕರವ. ಹ್ಞೂ ರೀ ಮಾವ. ಸುಚಿತ್ರಾ, ಹೋಗುವ ಲಾಕರ್ನ್ಯಾಗ ಇದು ನೆಕ್ಲೆಸ್ನ ಇಟ್ಟು ಕೈ ಮುಗಿದು ಬಾ. ಹೋಗುವ. ಏನ ಹಳೇ ಕಾಲದ ನೆಕ್ಲೆಸ್ ಅದು, ಏನವ ಚಂದಾಗಿ ಜತತ್ನಾಗಿ ಇಟ್ಕೋಬೇಕು. ಹ್ಞೂ ಎತ್ತಿ, ಅವು ಚಾವಿಗೋಳ ಮಾತ್ರ ಎಲ್ಲೂ ಇಡಬಾರ್ದ ಮಗಳ, ಚಂದಾಗಿ ತೆಗೆದು ಇಟ್ಕೋಬೇಕು. ತಗೋ ಎತ್ತಿ, ಹೋಗುವ ಇಟ್ ಬಾ ಹೋಗು. ಅವಿನಾಶ, ಇರ್ಲಿ ಬಿಡಪ್ಪ, ನೀನ್ ಎಷ್ಟು ಮನಸ್ಸು ನೋಯಿಸ್ಕೊಂತಿಯಲ್ಲ ಅಷ್ಟು ನಿಮ್ಮ ಅವ್ಗನೂ ಅಲ್ಲಿ ತ್ರಾಸ ಆಕೈತಿ. ನಕ್ಕೊಂತಿರ್ಬೇಕು. ಏನು ನೀನ ಎಷ್ಟು ನಕ್ಕೊಂತಿರ್ತೀಯಲ್ಲ ಅಷ್ಟು ನಿಮ್ಮ ಅವ್ಗನೂ ಅಲ್ಲಿ ಖುಷಿ. ನನ್ನ ಮಗ ಚಂದ ಇರ್ಬೇಕು, ನನ್ನ ಮಗ ನಕ್ಕೊಂತಿರ್ಬೇಕು ಅನ್ನೋದಷ್ಟ ಅವ್ರಿಗೆ ಆಸೆ ಇರ್ತತಿ, ಗೊತ್ತನ? ಹೌದ್ರಿ ಅತ್ತಿ. ಈ ಫ್ಯಾಮಿಲಿ ಡ್ರಾಮಾ ನೋಡಕ್ ನಂಗೆ ಕೈಲಾಗಂಗಿಲ್ಲಪ್ಪ. ನಾನಾರ ಹೊಕ್ಕಿನತ್ತಾಗ ಅಂತಹ ದೊಡ್ಡ ನೆಕ್ಲೇಸ್ ಇವತ್ತಲ್ಲ ನಾಳೆ ನನಗ ಸೇರ್ತತಿ ಅಂತ ಆಸೆ ಪಟ್ಟು ಇಷ್ಟು ದಿನ ಕಾಯ್ಕೊಂಡಿದ್ದು ವೇಸ್ಟ್ ಆಗೋತು. ಎಲ್ಲ ಆಕಿ ಸುಬ್ಬನಾತಿ ಸುಬ್ಬಿ ಹಡ್ಬಿಟ್ಟಿ ವಿಚಿತ್ರ ಸೊಸಿ ಕಸ್ಕೊಂಡ್ಬಿಟ್ಲು. ಅದ್ರ ಮಣ್ಣಾಲಿ ಮಾಡ್ತೀನಿ ಕಿನ. ಹಿಂಗಂತೂ ಮಾತ್ರ ನಾ ಬಿಡಂಗಿಲ್ಲ. ಹಾಳಾದಕ್ಕಿ ನನ್ನನ್ನ ಈ ಮನ್ಯಾಗ ಗೊಂಬಿ ಮಾಡ್ಕೊಂಡಾಳ. ನಾನಂದ್ರೆ ಒಬ್ರಿಗೂ ಅಂಜಿಕಿಲ್ಲ ಈ ಮನ್ಯಾಗ. ಹಾಳಾದವರು ಎಲ್ಲರೂ ಹಾಳಾಗೋಗ್ಲಿ ಇವರೆಲ್ಲರೂ. ನಾನು ನನ್ನ ಮಗಳು ಅಷ್ಟೇ ಚಂದ ಇರ್ಬೇಕು. ಹೊಟ್ಟಿ ಹುರ್ಕೊಂಡು ಸಾಯ್ತಿತ್ ನೋಡಿದಾರ.